ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಸ್ತಿ ವಿಚಾರಕ್ಕೆ ಅಪ್ಪನನ್ನೇ ಕೊಂದಿರುವಂತ ಪಾಪಿ ಪುತ್ರ ಆಯ್ತ. ಗದಗದ ಗೋವನಾಳ ಗ್ರಾಮದಲ್ಲಿ ಆಗಿರುವಂತ ಘಟನೆ. 2 ಎಕರೆ ಜಮೀನು ವಿವಾದ ಇದೆಯಲ್ಲ, ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಶಂಕರಗೌಡ ದ್ಯಾವನಗೌಡರು ಅಂತ ಮೃತ ತಂದೆಯ ಹೆಸರು. ಪ್ರಭು ಶಂಕರಗೌಡ ಕೊಲೆ ಮಾಡಿರುವಂಥ ಮಗನ ಹೆಸರು. ಮಗನಿಗೆ 24 ವರ್ಷ, ತಂದೆಗೆ 56 ವರ್ಷ. ತಲೆ ಹಾಗೂ ಮರ್ಮಾಂಗಕ್ಕೆ ಹೊಡೆದು ಮಗ ತಂದೆಗೆ ಈ ರೀತಿಯಾಗಿ ಬರ್ಬರವಾಗಿ ಕಗ್ಗೊಲೆ ಮಾಡಿರುವಂಥ ಘಟನೆ ಇದೆ. ಕುಡಿದ ಮತ್ತಿನಲ್ಲಿ ಕೊಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕೊಲೆ ಮಾಡಿ ಪೊಲೀಸರಿಗೆ ಮಗ ಶರಣಾಗಿದ್ದಾನೆ. ತಲೆ ಹಾಗೂ ಮರ್ಮಾಂಗಕ್ಕೆ ಹೊಡೆದು ಕೊಲೆ ಮಾಡಿರುವಂಥ ಆರೋಪದ ಹಿನ್ನೆಲೆ ತಂದೆ ಮತ್ತು ಮಗನ ನಡುವೆ ಆಸ್ತಿಯ ವಿಚಾರವಾಗಿ ಜಗಳ ಶುರುವಾಗುತ್ತೆ. ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ರೋಹನ್ ಜಗದೀಶ್, ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಮಗನ ಫೋಟೋ ಇದು. ಮಗನೇ ತಂದೆಯನ್ನ ಕೊಲೆ ಮಾಡಿರುವಂಥ ಘಟನೆ ಆಸ್ತಿಯ ವಿಚಾರಕ್ಕಾಗಿ. ಆಸ್ತಿ ಅಂತ ಬಂತು ಅಂತ ಹೇಳಿದ್ರೆ ಸಂಬಂಧ, ಪ್ರೀತಿ, ಎಂಥದ್ದು ಏನೇ ಇರಲಿ ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ನೋದು. ಆಸ್ತಿಯ ವಿಚಾರಕ್ಕಾಗಿ ಹೆತ್ತ ತಂದೆಯನ್ನೇ ಬರ್ಬರವಾಗಿ ಕೊಲೆ ಮಾಡಿರುವಂಥ ಮಗ ಪ್ರಭು ಶಂಕರಗೌಡ. ತಂದೆಯ ಹೆಸರು ಶಂಕರಗೌಡ ದ್ಯಾವನಗೌಡರು ಅಂತೇಳಿ. ತಂದೆಗೆ 56 ವರ್ಷ. ಮಗನಿಂದ ತಂದೆಯ ಭೀಕರ ಕೊಲೆ ಆಗಿದೆ. ಸಂಬಂಧಕ್ಕೆ ವ್ಯಾಲ್ಯೂನೇ ಇಲ್ಲ, ಬೆಲೆನೇ ಇಲ್ಲ ಅಂತ. ಹೆತ್ತ ತಂದೆಯನ್ನೇ ಕೊಲೆ ಮಾಡಿರುವಂಥ ಮಗ, ಈ ಪಾಪಿ ಮಗನಿಗೆ ಏನು ಹೇಳಬೇಕು? 2 ಎಕರೆ ಆಸ್ತಿಯ ವಿಚಾರವಾಗಿ, ಅಂದರೆ ಜಮೀನು ವಿಚಾರವಾಗಿ ಕೊಲೆ ಆಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ತಂದೆ ಮತ್ತು ಮಗ ಇಬ್ಬರು ಕುಡುಕರಂತೆ, ಕುಡಿದಿದ್ರಂತೆ. ಕುಡಿದ ಮತ್ತಿನಲ್ಲಿ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿರುವಂಥ ಗ್ರಾಮಸ್ಥರು, ಸ್ಥಳೀಯರು ಮಾತನಾಡ್ಕೊಳ್ತಾ ಇದ್ದಾರೆ. ಮಗನೂ ಕುಡಿತಾ ಇದ್ದ, ತಂದೆಯೂ ಕುಡಿತಾ ಇದ್ದ. ತಂದೆ ವಯಸ್ಸಾಗಿದೆ, ಇಬ್ಬರು ಕುಡಿತಾ ಇದ್ರು. ಮಾತಿಗೆ ಮಾತು ಬೆಳೆಯುತ್ತೆ. ಆಸ್ತಿಯ ವಿಚಾರವಾಗಿ, 2 ಎಕರೆ ಜಮೀನಿನ ವಿಚಾರವಾಗಿ. ಆ ಮಗನ ಫೋಟೋ ನೋಡ್ತಾ ಇದ್ರೆ 25 ವರ್ಷ ಕಾಣಲ್ಲ ಈತನಿಗೆ. ಮೋಸ್ಟ್ಲಿ ಹಳೆ ಫೋಟೋ ಇರಬೇಕು. ಈ ಚಿಕ್ಕ ವಯಸ್ಸಲ್ಲಿ ಈ ರೀತಿ ಕ್ರೈಮ್ ಮಾಡ್ತಾ ಇರುವಂಥದ್ದು. ಮಗ ಜೈಲಿಗೆ ಹೋಗಬೇಕು. ನೀವೇನೇ ಆಸ್ತಿ ವಿಚಾರವಾಗಿ ನನಗೆ ಸೇರುತ್ತಂದ್ರೆ ಎಲ್ಲಿ ಆಯಿತು? ಕೊಲೆ ಕೇಸಲ್ಲಿ ಈಗ ಜೈಲು ಪಾಲಾಗಬೇಕಾತ. ಜೈಲಿಗೆ ಶರಣಾಗಿದ್ದಾನೆ. ಈಗ ತಾನೇ ಸ್ಟೇಷನ್ಗೆ ಹೋಗಿ ಶರಣಾಗಿರುವಂಥ ಮಗ ಈತ. ಆಸ್ತಿ ವಿಚಾರಕ್ಕೆ ಅಪ್ಪರನ್ನೇ ಕೊಂದು ಈ ಪಾಪಿ ಪುತ್ರ ಸ್ಟೇಷನ್ಗೆ ಹೋಗಿ ಶರಣಾಗಿದ್ದಾನೆ. ಗದಗದ ಗೋವನಾಳ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. 2 ಎಕರೆ ಜಮೀನು ಇದೆಯಲ್ಲ, ಆಸ್ತಿಯ ವಿಚಾರವಾಗಿ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ವಯಸ್ಸಲ್ಲಿ ಈತನಿಗೂ ಕೂಡ ಕುಡಿತದ ಚಟ. ಒಂದು ಕಡೆ ತಂದೆಯ ಸಾವಿನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ, ಮತ್ತೊಂದು ಕಡೆ ಮಗನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಆಸ್ತಿಯ ವಿಚಾರವಾಗಿ ಅಪ್ಪನನ್ನೇ ಕೊಂದಿರುವಂಥ ಪಾಪಿ ಪುತ್ರ ಈತ. ಗದಗದ ಗೋವನಾಳ ಗ್ರಾಮದಲ್ಲಿ ಆಗಿರುವಂಥ ಘಟನೆ. ಕೇವಲ 2 ಎಕರೆ ಜಮೀನು ವಿವಾದದಲ್ಲಿ ಒಂದು ಹೆಣ ಬಿದ್ದಿದೆ. ಶಂಕರಗೌಡ ದ್ಯಾವನಗೌಡರು ಅಂತೇಳಿ ತಂದೆಯ ಹೆಸರು. 56 ವರ್ಷ ತಂದೆಗೆ. ಪ್ರಭು ಶಂಕರಗೌಡ ಮಗನ ಹೆಸರು. 24 ವರ್ಷ ಈತನಿಗೆ. ತಲೆ ಹಾಗೂ ಮರ್ಮಾಂಗಕ್ಕೆ ಹೊಡೆದು ಕೊಲೆ ಮಾಡಿದ್ದಾನೆ ಅಂತೇಳಿ. ಕುಡಿದ ಮತ್ತಿನಲ್ಲಿ ಕೊಲೆ ಮಾಡಿರಬಹುದು ಅನ್ನುವಂಥ ಆರೋಪ ಇದೆ. ಈತ ಕುಡಿದಿದ್ದಂತೆ. 24-25 ವರ್ಷ ಈತನಿಗೆ. ಈ ಏಜಲ್ಲಿ ಕುಡಿತದ ಚಟ. ಕುಡಿದ್ರೂ ತಾನು ಏನು ಮಾಡ್ತಿದ್ದಾನೆ ಅಥವಾ ಏನು ಮಾಡ್ತಿದ್ದೀವಿ ಅನ್ನೋದು ಎಲ್ರಿಗೂ ಕೂಡ ಅದು ಜ್ಞಾನ ಇರುತ್ತೆ. ಸುಮ್ಮನೆ ಕುಡಿತದಕ್ಕೆ ದಾಸನಾಗಿದ್ದ ಅಂತ ಹೇಳೋದು ಅದೆಲ್ಲ ಸುಳ್ಳು. ಕುಡಿತಿದ್ರೂ ಕೂಡ, ಎಷ್ಟೇ ನೀವು ನಶೆಯಲ್ಲಿದ್ರೂ ಕೂಡ ಏನು ಮಾಡ್ತಿದ್ದೀವಿ ಅನ್ನೋದು ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ.
ಇದೊಂದು ರೀಸನ್, ಕುಡಿದ ಮತ್ತಿನಲ್ಲಿ ಏನೋ ಒಂದು ಮಾಡಿಬಿಟ್ಟ ಅಂತೇಳಿ. ಅಂಥದ್ದು ಏನಾಗಲ್ಲ. ತಾವೇನು ಮಾಡ್ತಾ ಇದೀವಿ ಅನ್ನೋದು ಸ್ವಲ್ಪ ಅರಿವು ಇರುತ್ತೆ. ಗಾಂಜಾ ಹೊಡೆದಿದ್ದ ಅನ್ನೋದಕ್ಕೆ ಅದಕ್ಕೊಂದು ಅರ್ಥ ಇರುತ್ತೆ. ಆವಾಗ ಗೊತ್ತಾಗಲಿಲ್ಲ ಅಂತೇಳಿ. ಕುಡಿದ ಮತ್ತಿನಲ್ಲಿ ಕೊಲೆ ಮಾಡ್ತೀರ ಅಂದರೆ ಕೊಲೆ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರುತ್ತೆ. ಕೊಲೆ ಮಾಡಿ ಈತ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಆಸ್ತಿಯ ವಿಚಾರ ಅಂತೇಳಿ ಕೇವಲ 2 ಎಕರೆ ಜಮೀನಿನ ವಿಚಾರವಾಗಿ ಈಗ ಜೈಲಿಗೆ ಹೋಗಬೇಕು. ಅಂದರೆ ಆಸ್ತಿ ಕೊಡಲ್ಲ ಅಂತ ಏನಾದರೂ ತಂದೆ ಏನಾದರೂ ಕೇರಿಕೆ ಮಾಡಿದ್ದ, ಅಥವಾ ನನ್ನ ಪಾಲಿಗೆ ನನಗೆ ಸೇರಬೇಕು ಅಂತೇಳಿ ಈತ ಏನಾದರೂ ಕೊಡಲೇಬೇಕು ಅಂತೇಳಿ ತಂದೆಗೆ ಈ ರೀತಿಯಾಗಿ ಧಮಕಿ ಹಾಕಿ ಕೊಲೆ ಮಾಡಿದ್ನ ಅಂತೇಳಿ ಇನ್ನಷ್ಟು ಮಾಹಿತಿ ಬರಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್. ಫೋನ್ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಈ ಕೊಲೆಯ ಕಾರಣ ಏನು ಅಂತೇಳಿ, ಅಂದರೆ ತಂದೆ ಮಗನ, ಅಂದರೆ ತಂದೆಯಿಂದ ಮಗನಿಂದ ತಂದೆಯ ಕೊಲೆ ಆಗತ್ತೆ ಅಂತ ಹೇಳಿದ್ರೆ ಆಸ್ತಿ ವಿಚಾರ ಅಂತ ಹೇಳಲಾಗ್ತಾ ಇದೆ. ಅಂದರೆ ಫ್ಯಾಮಿಲಿ ಹೇಗಿದ್ರು, ಅಂದರೆ ಒಬ್ಬನೇ ಮಗನ ಹೇಗೆ ಅಂತೇಳಿ? ಹೇಮಕುಮಾರ್, ಏನಂದ್ರೆ ಗದಗ ಜಿಲ್ಲೆಯ ಗೋನಾಳ ಗ್ರಾಮದ ಏನು ಮಗ ಪ್ರಭು ಇದ್ದಾನೆ, ತಂದೆ ಶಂಕರಗೌಡ, ಇವರಿಬ್ಬರ ನಡುವೆ ಒಂದು ಕಲಹ ನಡೆಯುತ್ತೆ. ಅಂದ್ರೆ ಕುಡಿದ ಮತ್ತಿನಲ್ಲಿ ತಂದೆಯನ್ನೇ ಇವತ್ತು ಮಗ ನಿನ್ನೆ ರಾತ್ರಿ ಕೊಲೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಏನಂದ್ರೆ ಅವ್ರಿಗೆ ಸುಮಾರು 2 ಎಕರೆ ಜಮೀನ್ ಇರುತ್ತೆ. ಆ ಜಮೀನನ್ನ ತಂದೆ ಲೀಸ್ಗೆ ಕೊಟ್ಟಿರ್ತಾನೆ, ಅಂದ್ರೆ ಲಾವಣಿ ಹಾಕಿರ್ತಾನೆ. ಆ ಲಾವಣಿ ಬಂದಂತ ದುಡ್ಡನ್ನ ತಂದೆಗೆ ಮಗ ಕೇಳಿದ್ದ, ಆದ್ರೆ ಅದನ್ನ ಮಗ ಕೊಟ್ಟಿರ್ಲಿಲ್ಲ. ಹಾಗಾಗಿ ಕುಡಿದ ಮತ್ತಿನಲ್ಲಿ ತಂದೆ ಮತ್ತು ಮಗನ ನಡುವೆ ಜಗಳ ಆಗುತ್ತೆ. ಈ ಜಗಳ ಇದು ನಿನ್ನೆಗೆ ಏನು ಹೊಸದೇನಲ್ಲ, ಯಾಕಂದ್ರೆ ಇಬ್ರು ಕೂಡ ಕುಡಿದ ಮತ್ತಿನಲ್ಲೇ ಇರ್ತಕ್ಕಂಥವ್ರು. ಆಮೇಲೆ ಅಕ್ಕಪಕ್ಕದ ಮನೆಯವ್ರಿಗೂ ಸಹ ಅವ್ರ ಮನೆಯಲ್ಲಿ ಏನಾದ್ರು ಗಲಾಟೆಗಳಾದ್ರೆ, ಇಲ್ಲ ಇಬ್ರು ಕುಡುಕರೆ, ಹಾಗಾಗಿ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡ್ತಾರೆ ಅಂತಕ್ಕಂಥ ಒಂದು ಅಕ್ಕಪಕ್ಕದ ಮನೆಯವರ ಕಡೆಯಿಂದ ಕೂಡ ಒಂದು ಸಿಗ್ತಕ್ಕಂಥ ಒಂದು ಮಾಹಿತಿ. ಹೀಗಾಗಿ ಕುಡಿದ ಮತ್ತಿನಲ್ಲಿ ಈಗೇನು ಶಂಕರಗೌಡ ಇದ್ದಾರೆ, ಅವನು ಸಹ ಅವನ ಪತ್ನಿ ಜೊತೆಗೆ ಗಲಾಟೆ ಮಾಡ್ತಾನೆ ಇದ್ದ ಪ್ರತಿ ದಿವಸ ಅಂತಕ್ಕಂಥ ಒಂದು ಮಾತು ಕೇಳಿ ಬರುತ್ತೆ. ಹಾಗಾಗಿ ಅವನ ಪತ್ನಿ ಸಹ ಕಳೆದ 1 ತಿಂಗಳಿನಿಂದ ಮನೆಯಲ್ಲಿ ಇಲ್ಲದೆ ಬೇರೆ, ಅಂದ್ರೆ ಅವರು ತವ್ರ ಮನೆಗೆ ಹೋಗಿರ್ತಕ್ಕಂಥದ್ದು. ಈ ಬಾಲಕ ಏನು ಪ್ರಭು ಇದ್ದಾನೆ, ಪ್ರಭು ಒಂದು ಕ್ಯಾಟರಿಂಗ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಅವ್ರ ತಂದೆ ಏನು ಶಂಕರಗೌಡ ಇದ್ದಾನೆ, ಅವನು ದಲ್ಲಾಳಿ ಕೆಲಸವನ್ನ ಮಾಡ್ತಕ್ಕಂಥವ್ನು. ಇಬ್ರು ಕೂಡ ಪ್ರತಿದಿನ ರಾತ್ರಿ ಇದು ಮನೆಯಲ್ಲಿ ಒಂದ್ ರೀತಿ ಇಂತ ಕಲಹಗಳಾಗ್ತಾನೆ ಇರ್ತಿತ್ತು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗುತ್ತೆ. ಹೀಗಾಗಿ ನಿನ್ನೆ ಸಹ ಇವರಿಬ್ರು ತಂದೆ ಮಗನ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಅಂದ್ರೆ ಆ ಹೊಲದ ದುಡ್ಡನ್ನ ಇವತ್ ಮಗ ತನ್ನ ಕುಡಿತದ ಚಟಕ್ಕಾಗಿ ಕೇಳ್ತಾನೆ, ಆದ್ರೆ ತಂದೆ ಅದನ್ನ ಕೊಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಕೈ ಮಿಲಾಸ್ತಕ್ಕಂತ ಒಂದು ಘಟನೆ ನಡೆಯುತ್ತೆ. ಘಟನೆ ನಡೆದ ನಂತರ ಮಗ ಏನಿದಾನೆ ಅವನ ತಲೆ ಮತ್ತು ಮರ್ಮಾಂಗಕ್ಕೆ ಹೊಡಿತಾನೆ. ಹೊಡೆದಾಗ ತಂದೆ ಅಲ್ಲೇನೆ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಆದ್ರೆ ಈ ಗಲಾಟೆ, ಈ ಗೊಂದಲಗಳು ಅಕ್ಕಪಕ್ಕದ ಮನೆಯವರು ಕೇಳ್ಕೊಂಡಾಗ, ಇಲ್ಲ ಪ್ರತಿ ದಿವಸ ಇವರು ತಂದೆ ಮಗನ ನಡುವೆ ಅಥವಾ ಗಂಡ ಹೆಂಡತಿ ನಡುವೆ ಈ ರೀತಿಯ ಗಲಾಟೆ ಆಗ್ತಾನೆ ಇರ್ತಿತ್ತು. ಹಾಗಾಗಿ ಇವತ್ತು ಸಹ ಅದೇ ರೀತಿ ಇದೆ, ಸಹಜವಾಗಿನೇ ಇರ್ತಕ್ಕಂಥದ್ದು ಅನ್ನುವಂಥದ್ದು ದೃಷ್ಟಿಯಿಂದ ಅವ್ರು ಇರ್ತಾರೆ. ಯಾವಾಗ ಅವನು ಸತ್ತು ಹೋಗಿದ್ದಾನೆ ತಂದೆ ಅಂತಕ್ಕಂಥ ಒಂದು ಮಾಹಿತಿ ಮಗನಿಗೆ ಪ್ರಭುವಿಗೆ ಗೊತ್ತಾದ ನಂತರ ಅಲ್ಲೇ ಅಂದ್ರೆ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಗೆ ಹೋಗಿ ತಾನೇ ಶರಣಾಗ್ತಾನೆ. ನಮ್ಮ ತಂದೆಯನ್ನ ನಾನೇ ಕೊಲೆ ಮಾಡಿದ್ದೀನಿ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಘಟನಾ ಸ್ಥಳಕ್ಕೆ ಈಗಾಗಲೇ ಗದಗ SP ರೋಹನ್ ಜಗದೀಶ್ ಆಗಿರ್ಲಿ, DSP ಮುರ್ತುಜಾ ಖಾದ್ರಿ ಆಗಿರ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಸಹ ಮಾಡ್ಕೊಂಡಿದ್ದಾರೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಫಾರೂಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.